ನನ್ನ ತಂದೆ ಡಾಕ್ಟರ್ ಚಿತ್ತರಂಜನ್ ಅಂತ ಭಟ್ಕಳದಲ್ಲಿ ಅವರು ಫ್ಯಾಮಿಲಿ ವೈದ್ಯರು, ಜನರಲ್ ಪ್ರಾಕ್ಟೀಷನರ್ ಆಗಿದ್ರು, ಅವರು MLS ಆಗಿದ್ರು. ಇದೊಂದು ಜನರಿಂದ ಅವ್ರಿಗೆ ಸಿಕ್ಕುವ ಒಂದು ಗೌರವ ಅಥವಾ ಅವ್ರು ನೆಟ್ಕೊಳ್ತಿದ್ದ ರೀತಿ ಬಹುಶಃ ನನ್ನ ಮೇಲೊಂದು ಗಾಢ ಪರಿಣಾಮ ಬೀರುತ್ತೆ. ಹೃದಯ ದೇಹದಲ್ಲಿ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದು. ಒಬ್ಬ ಕವಿಗೆ ಅದು ಪ್ರೇಮದ ಜಾಗ, ಒಬ್ಬ ಸಾಹಿತ್ಯಕಾರನಿಗೆ ಇಟ್ಸ್ ಅ ಸೀಟ್ ಆಫ್ ಎಮೋಷನ್, ಅನಾಟಮಿಸ್ಟಿಗೆ ಪಂಪಿಂಗ್ ಚೇಂಬರ್, ನನ್ನಂಥವನಿಗೆ ಅನ್ನಕ್ಕೆ ದಾರಿ. ಹಾರ್ಟಿಗೆ ಒಂದೇ ಕೆಲಸ. ನಾನು ನನ್ನ ಸ್ಟೂಡೆಂಟ್ಸಿಗೆ ಹೇಳೋದು ಇಟ್ಸ್ ಅ ಡಂಬ್ ಆರ್ಗನ್ ವಿತ್ ಅನ್ ಇಂಟೆಲಿಜೆಂಟ್ ಫಂಕ್ಷನ್. ಹೃದಯ ಸ್ತಂಭನ, ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿನ ರಕ್ತನಾಳದಲ್ಲಿ ಕಂಪ್ಲೀಟ್ ಬ್ಲಾಕ್ ಆದಾಗ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತದೆ. ಕಾರ್ಡಿಯಾಕ್ ಅರೆಸ್ಟ್ ಈಸ್ ಎಲ್ಲಿ ಅಂದರೆ ಹೃದಯ ಸಡನ್ ಆಗಿ ನಿಂತು ಬಿಡ್ತದೆ. ಇಟ್ ಮೈ ಬಿ ಹಾರ್ಟ್ ಅಟ್ಯಾಕು ಒಂದು ಕಾರಣ. ಕೊರೋನಾ ಲಸಿಕೆಯಿಂದಾಗಲಿ ಕೊರೋನಾದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅನ್ನೋದಕ್ಕೆ ವೈಜ್ಞಾನಿಕ ಪುರಾವೆ ಇಲ್ಲ. ಅದ್ರ ಬಗ್ಗೆ ಜನರು ಆತಂಕ ಪಡೋದು ಬೇಡ. ಕೆಲವೊಂದು ಸತಿ ನಿಮಗೆ ಅತಿ ಕೆಲಸದ ಸ್ವಲ್ಪ ತಲೆ ತಿರುಗಿದಾಗೆ ಅನುಭವ ಆಗೋದು ಸಾಮಾನ್ಯ. ಕಣ್ ಕತ್ತಲೆ ಬರೋದು ಅಥವಾ ಹಾರ್ಟ್ ಆವಾಗ ಡಬ ಹೊಡ್ಕೊಳ್ಳೋದು ಹಾಗೇನೇ ಸಿಂಪ್ಟಮ್ ಇದ್ದರೆ ಬಹುಶಃ ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ವೈದ್ಯರನ್ನು ಒಂದ್ಸತಿ ನೋಡಿ ECG ಮಾಡಿ ಅದಕ್ಕೆ ಬೇಕಾದ ಟೆಸ್ಟ್ಗಳನ್ನು ಮಾಡಿಸಿ ನೋಡ್ಕೊಳ್ಳೋದು ಉತ್ತಮ. ಒಬ್ಬ ರೋಗಿ ನಿಮ್ಮ ಹತ್ರ ಬಂದಾಗ ರೋಗಿಯ ವಿಶ್ವಾಸಾರ್ಹತೆ ನೀವು ಗಳಿಸಿಬಿಟ್ರೆ, ಇಫ್ ಎ ಪೇಷಂಟ್ ಫೀಲ್ಸ್ ದಟ್ ಐ ಆಮ್ ಸೇಫ್ ಇನ್ ದಿಸ್ ಡಾಕ್ಟರ್ಸ್ ಹ್ಯಾಂಡ್ಸ್, ನೀವು ಅರ್ಧ ಯುದ್ಧ ಗೆದ್ದ. ಮೆಡಿಸಿನ್ ಈಸ್ ಅ ಸೈನ್ಸ್, ಬಟ್ ಪ್ರಾಕ್ಟೀಸ್ ಆಫ್ ಮೆಡಿಸಿನ್ ಇಸ್ ಎ ಕೊರಾಬರೇಷನ್ ಆಫ್ ಸೈನ್ಸ್ ಆ್ಯಂಡ್ ಆರ್ಟ್. ನಿಮ್ಗೆ ಆಸಕ್ತಿ ಯಾವುದು? ಸ್ವಿಮ್ಮಿಂಗ್ ಉಂಟು, ಸ್ವಿಮ್ಮಿಂಗ್ ಮಾಡಿ. ಶಟ್ಲ್ ಆಡ್ತಾರೆ, ಟೆನ್ನಿಸ್ ಆಡ್ತಾರೆ, ಆಡಿ. ಸಮ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಅಥವಾ ಯಾವುದಕ್ಕೂ ಟೈಮ್ ಇಲ್ಲ ಅಂದರೆ ಆಫೀಸಲ್ಲಿ ಲಿಫ್ಟ್ ತೆಗೋಬೇಕು, ಸ್ಟೇರ್ಸ್ ಹತ್ಕೊಂಡು ಮೇಲೆ ಕೆಳಗೆ ಹೋಗಿ. ಈವನ್ ದಟ್ ಈಸ್ ಕನ್ಸಿಡರ್ಡ್ ಅ ಪಾರ್ಟ್ ಆಫ್ ಎಕ್ಸಸೈಸ್. ಮತ್ತು ನಿಮ್ಮ ಆಹಾರದ ಮೇಲೆ ಒಂದು ಕಣ್ಣಿಟ್ಟು, ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಇವು ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದ್ರು ಯು ಕ್ಯಾನ್ ಡಿಲೇ ಇಟ್, ಅಥವಾ ಅದರ ತೀವ್ರತೆಯನ್ನು ಕಡಿಮೆ ಮಾಡಬೇಕಂತ. ಹೃದಯ ಬಗ್ಗೆ ಹೆದರಿಕೆ ಬೇಡ, ಸ್ವಲ್ಪ ಜ್ಞಾನ ಇರಲಿ, ಅದ್ರ ಬಗ್ಗೆ ಒಂದು ಕನ್ಸರ್ನ್ ಇರಲಿ. ನಾಳೆದ ಏನಾಗ್ತದೆ ಅಂತ ಹೆದರ್ಕೊಂಡು ಇವತ್ತನ್ನ ಹಾಳು ಮಾಡ್ಕೊಳ್ಬೇಡಿ. ಯು ಲರ್ನ್ ಫ್ರಮ್ ಎಸ್ಟರ್ಡೇ, ಪ್ಲಾನ್ ಫಾರ್ ಟುಮಾರೋ, ಲೀವ್ ಫಾರ್ ಟುಡೇ. ನಮಸ್ತೆ. ಇವತ್ತು ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ಇವತ್ತು ನಮ್ಮ ಜೊತೆಗೆ ಇರತಕ್ಕಂಥ ಅತಿಥಿ ಹೃದಯವಂತರು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರ ವೃತ್ತಿಗೂ ಹೃದಯಕ್ಕೂ ಬಹಳ ಅವಿನಾಭಾವ ಸಂಬಂಧ ಇರೋದರಿಂದ ಹೃದಯವಂತರು ಅಂತ. ಇಲ್ದಿದ್ರೂ ಕೂಡ ಅವರು ಹೃದಯವಂತರೇ. ಡಾಕ್ಟರ್ ರಾಜೇಶ್ ಭಟ್ ಅವರಿಗೆ ನಮ್ಮ ಈ ಪಾಡ್ಕಾಸ್ಟ್ಗೆ ಸ್ವಾಗತ ಸರ್. ನಮಸ್ಕಾರ. ನಾನು ಹೃದಯವಂತರು ಯಾಕೆ ಹೇಳಿದ್ನಂದರೆ, ನಿಮ್ಮ ವೃತ್ತಿಗೂ ಮತ್ತು ನೀವು ಇರುವುದಕ್ಕೂ ನನಗೆ ಆ ರೀತಿ ಹೃದಯವಂತರು ಅಂತಲೇ ಕರಿಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನೀವು ಬೆಳೆದು ಬಂದಿರತಕ್ಕಂಥದ್ದು ಇರಬಹುದು, ಮನೆಯ ವಾತಾವರಣ ಇರಬಹುದು, ಈ ಥರ ಸಾಮಾಜಿಕವಾಗಿಯೇ ನೀವು ಬೆಳೀತಾ ಬಂದ್ರಿ. ಹಾಗಾಗಿ ಹೃದಯವಂತರಿದ್ದರೆ ಮಾತ್ರ ಸಾಮಾಜಿಕ ಕೆಲಸಗಳು ಬೇರೆ ಬೇರೆ ರೀತಿ ಅವರ ಪರಂಪರೆ ಬಂದಿರತಕ್ಕಂಥದ್ದು. ಹಾಗಾಗಿ ಆ ರೀತಿ ನಿಮ್ಮನ್ನು ಮಾತನಾಡಿಸ್ಬೇಕು. ಒಂದು ಆರೋಗ್ಯ ಹೃದಯದಕ್ಕಿಂತ ನಿಮ್ಮ ಜೀವನದ ಮಜಲುಗಳು, ಅದರ ಜೊತೆಗೆ ಇವತ್ತು ವಾಸ್ತವವಾಗಿ ಹೃದಯ ಅಂದ ತಕ್ಷಣವೇ ಕೊರೋನಾ ನಂತರ ಬಹಳ ಎಚ್ಚೆತ್ಕೊಂಡು ಬಿಟ್ಟಿದ್ದಾರೆ. ಅನೇಕರು ರಿಯಲಿ ಹೃದಯ ಅಂದರೆ ಏನು ಅಂತ ಆ ರೀತಿಯ ಚಟುವಟಿಕೆಗಳಿಂದಲೂ ಗೊತ್ತಾಯಿತು. ಹೃದಯ ಇದ್ದರೆ ಮಾತ್ರ ಸರಿ ಅಂತ ಅಂದ್ಕೊಂಡು ಆ ರೀತಿಯ ಕೆಲಸಗಳನ್ನು ತುಂಬ ಮಾಡಿದರು ಆ ಟೈಮ್ನಲ್ಲಿ, ಕೊರೋನಾ ಟೈಮ್ನಲ್ಲಿ. ಅದಾದ ನಂತರ ಹೃದಯದ ಬಗ್ಗೆ ಅವೇರ್ನೆಸ್ಸು ಕ್ರಿಯೇಟ್ ಜಾಸ್ತಿ ಆಯಿತು ಅಂತ ಅನ್ಕೊಳ್ಳೋಣ. ಹಾಗಾಗಿ ಆ ವಿಚಾರವಾಗಿ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ ಇವತ್ತು ಪಾಡ್ಕಾಸ್ಟ್ನಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನು ಮಾತಾಡೋಣ. ಡಾಕ್ಟ್ರೇ, ಹೃದಯ ಅಂತಂದರೆ ನೀವು ಅದನ್ನು ಒಬ್ಬರು ಡಾಕ್ಟರ್ ಆಗಿ ಒಂದು ವ್ಯಕ್ತಿತ್ವವಾಗಿ ಹೃದಯ ಅಂತಂದ್ರೆ ನೀವು ಏನಂತ ಅದಕ್ಕೆ ಇದನ್ನು ವ್ಯಾಖ್ಯಾನಿಸ್ತೀರಾ? ಹೃದಯ ಅಂತಂದಾಗ ಏನಂತೀರಾ ಅಂತ ಹೇಳಿ. ಹೃದಯ ಅಂತ ಹೇಳಿದರೆ ಒಬ್ಬ ಕವಿಗೆ ಅದು ಪ್ರೇಮದ ಜಾಗ, ನಿಜ. ಒಬ್ಬ ಸಾಹಿತ್ಯಕಾರನಿಗೆ ಇಟ್ಸ್ ಅ ಸೀಟ್ ಆಫ್ ಎಮೋಷನ್, ಒಬ್ಬ ಅನಾಟಮಿಸ್ಟಿಗೆ ಅದೊಂದು ಪಂಪಿಂಗ್ ಚೇಂಬರ್, ನನ್ನಂಥವನಿಗೆ ಅನ್ನಕ್ಕೆ ದಾರಿ. ಹೃದಯ ದೇಹದಲ್ಲಿ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದು. ದೇಹಕ್ಕೆ ಹಾಗೆ ನಿಮಗೆ ಈಗ ವೆಹಿಕಲ್ ಓಡಲಿಕ್ಕೆ ಫ್ಯೂಲ್ ನೆಸಸರಿ ಉಂಟಾ, ಡೀಸೆಲ್ ಅಥವಾ ಪೆಟ್ರೋಲ್ ನೆಸಸರಿ ಉಂಟಾ, ಹಾಗೆ ನಮ್ಮ ದೇಹದ ವಿವಿಧ ಅಂಗಾಂಗಗಳ ಕೆಲಸ ಮಾಡಲಿಕ್ಕೆ ಅದಕ್ಕೆ ಬೇಕಾದ ಆಮ್ಲಜನಕ, ಆಕ್ಸಿಜನ್ ಅಥವಾ ನ್ಯೂಟ್ರಿಷನ್, ಆಹಾರ, ಕಾರ್ಬೋಹೈಡ್ರೇಟ್ಸ್, ಶುಗರು ಎಲ್ಲ ರಕ್ತದ ಮೂಲಕ ಸಪ್ಲೈ ಮಾಡಲಿಕ್ಕೆ ಅದೊಂದು ಪಂಪಿಂಗ್ ಚೇಂಬರ್ ಬೇಕಾಗ್ತದೆ. ಪಂಪಿಂಗ್ ಪ್ರೆಷರ್ ಕ್ರಿಯೇಟ್ ಆಗಬೇಕಾಗ್ತದೆ. ದೇಹದಲ್ಲಿ ನೀವು ವಿನ್ಯಾಸ ನೋಡ್ಲಿಕ್ಕೆ ಹೋದರೆ ಸೆಲ್ ಚೇಂಬರ್ಸ್, ಸೆಲ್ ಮೆಮ್ಬ್ರೇನ್ ಅಂತ ಅದರ ಮೂಲಕ ತಳ್ಳಬೇಕಾಗ್ತದೆ. ಸೊ ಅದಕ್ಕೆ ತಳ್ಳಬೇಕಾದ್ರೆ ಪ್ರೆಷರ್ ಬೇಕಾಗ್ತದೆ. ರಕ್ತದಲ್ಲಿ ಆಹಾರ, ಇದು ಆಕ್ಸಿಜನ್ ನಿಮ್ಮ ಲಂಗ್ಸಲ್ಲಿ ಶೇಖರಣೆ ಆಗ್ತದೆ. ಆಹಾರ ಮತ್ತು ಪ್ರೋಟೀನ್ ಅಂಶಗಳು ಇದು ಕರಳಲ್ಲಿ ಶೇಖರಣೆ ಆಗ್ತದೆ. ಬಟ್ ಈ ಪ್ರೋಟೀನ್ ಅಂಶಗಳನ್ನ
ನಮ್ಮ ದೇಹದ ಸೆಲ್ಸ್ಗಳಿಗೆ, ದೇಹದ ಕಣಗಳಿಗೆ ತುಂಬಬೇಕಾದ್ರೆ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಮತ್ತು ಸಪ್ಲೈ ಬೇಕಾಗ್ತದೆ. ಸೊ ಈ ಹೃದಯ ಆ ಕೆಲಸವನ್ನು ಪಂಪ್ ಮಾಡೋದು ಮತ್ತು ಆ ಪ್ರೆಷರ್ ಕ್ರಿಯೇಟ್ ಮಾಡುವ ಕೆಲಸವನ್ನು ಮಾಡ್ತದೆ. ಸೊ ನಾನು ನನ್ನ ಸ್ಟೂಡೆಂಟ್ಸಿಗೆ ಹೇಳ್ತೇನೆ, ಹೃದಯಕ್ಕೆ ಬೇರೆ ಎಂಥ ಕೆಲಸ ಇಲ್ಲ. ನೀವು ನೋಡ್ಲಿಕ್ಕೆ ಹೋದರೆ ಈಗ ಲಿವರಿಗೆ ಮಲ್ಟಿಪಲ್ ಕೆಲಸಗಳಿರುತ್ತೆ. ಡೈಜೆಷನ್ ಮಾಡಬೇಕು, ನಿಮ್ಮ ವೇಸ್ಟ್ ರಿಮೂವಲ್, ಎಂಡೋಕ್ರೈನಲ್, ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಿ, ಹಾಗೆ ಕಿಡ್ನಿದು ಬೇರೆ ಬೇರೆ ಕಾರ್ಯ ಇರ್ತದೆ. ಹಾರ್ಟಿಗೆ ಒಂದೇ ಕೆಲಸ. ನಾನು ನನ್ನ ಸ್ಟೂಡೆಂಟ್ಸಿಗೆ ಹೇಳಿದ್ರೆ ಇಟ್ಸ್ ಅ ಡಂಬ್ ಆರ್ಗನ್ ವಿತ್ ಅನ್ ಇಂಟೆಲಿಜೆಂಟ್ ಫಂಕ್ಷನ್ ಅಂತ. ಓನ್ಲಿ ಅಂದರೆ ಅದಕ್ಕೆ ಕೆಲಸ ಒಂದೇ, ಬಟ್ ಅದರ ಸ್ಟ್ರಕ್ಚರ್ ನೋಡಿದ್ರೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಪಂಪ್ಸ್ ಟು ಬಿ ಎವರ್ ಕ್ರಿಯೇಟೆಡ್. ಐ ಥಿಂಕ್ ಇಟ್ಸ್ ಗಾಡ್ ಹ್ಯಾಸ್ ಬೀನ್ ಅ ವೆರಿ ಗುಡ್ ಇಂಜಿನಿಯರ್ ಇನ್ ಕ್ರಿಯೇಟ್. ಅದರ ಮಸಲ್ ಸ್ಟ್ರಕ್ಚರ್ನ ನೀವು ನೋಡ್ಲಿಕ್ಕೆ ಹೋದರೆ ಒಂದು ಸತಿ ಬೀಟ್ ಆದರೆ ಮಲ್ಟಿಪಲ್ ಇದರಿಂದ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸೊ ಇಟ್ಸ್ ಅ ವೆರಿ ಡಂಬ್ ಆರ್ಗನ್ ವಿತ್ ಇನ್ ಎ ವೆರಿ ಇಂಟೆಲಿಜೆಂಟ್ ಡಿಸೈನ್ ಅಂತ ಹೇಳಿ ಬಯಸ್ತೇನೆ. ಆದರೆ ನೀವು ಹೇಳಿದ ಹಾಗೆ ಆ ವ್ಯಾಖ್ಯಾನ ಬಹಳ ಚೆನ್ನಾಗಿದೆ, ನೀವು ಏನು ಸ್ಟೂಡೆಂಟ್ಸಿಗೆ ಹೇಳಿದೆ. ಆದರೆ ಅತಿಯಾದ ಭಯ ಹುಟ್ಟಿಸೋದು ಕೂಡ ಹೃದಯವೇ. ಅದು ನಿಂತು ಬಿಡ್ತು ಅಂತಂದರೆ ಇಮ್ಯಾಜಿನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಹೃದಯ ಆಘಾತ ಅನ್ನುವಂಥದ್ದು ಇದು ಬಹಳ ಕೇಳಲ್ಪಡ್ತಾ ಇದೆ. ಆದರೆ ಇದನ್ನು ನೀವು ಈ ಕೊರೋನಾ ಮೊದಲೂ ನೀವು ಅದನ್ನು ಗಮನಿಸಿದ್ದೀರಾ, ಅಥವಾ ಅನೇಕ ಕೇಸುಗಳು ನಿರಂತರವಾಗಿ ಈ ಆಪರೇಟ್ ಮಾಡಲಿಕ್ಕೆ ಇರ್ಬೋದು? ಇನ್ನೊಂದು, ನಾನು ನಿಮ್ಮ ವಿಷಯಗಳನ್ನು ಓದ್ತಾ 10,000ಕ್ಕೂ ಹೆಚ್ಚು ಹೃದಯವನ್ನು ನೋಡಿದವರು ನೀವು. ಅಂದರೆ ನೇರವಾಗಿ ಅದನ್ನು ಆಪರೇಟ್ ಮಾಡಿರತಕ್ಕಂಥವರು ನೀವು ಒಳಗಿಂದ. ಅದೇ ನಾನು ಹೇಳ್ತಾ ಇರೋದು. ಹೊರಗಿನ ಹೃದಯವಂತರು ಅದು ಬೇರೆನೆ, ಆದರೆ ನಿಜವಾದ ಹೃದಯ 10,000 ಹೃದಯಗಳನ್ನು ನೋಡಿದಂಥವ್ರು ನೀವು. ಅದನ್ನು ಇತ್ತೀಚಿನ ಆ ಹೃದಯ ಆಘಾತನ ಯಾವ ಆ್ಯಂಗಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಿ? ಅಂದರೆ ಅದು ಏನಾದರೂ ಹೆಚ್ಚಿಗೆ ಆಗಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಬರ್ತಾ? ಈಗ ಎರಡು ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುನಿಲ್ ಅವರೇ. ಒಂದು ಹೃದಯ ಸ್ತಂಭನ, ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ಹೃದಯಾಘಾತ, ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕ್ ಬಂದು ಹಾರ್ಟಿಗೆ ಪೆಟ್ಟಾಗುವಂಥದ್ದು. ರಕ್ತ ಪರಿಚಲನೆ ಇಲ್ಲದೆ ಹಾರ್ಟು ಬೇರೆ ಎಲ್ಲ ಅಂಗಗಳಿಗೆ ರಕ್ತ ಸಪ್ಲೈ ಮಾಡೋದು, ಹಾರ್ಟಿಗೂ ರಕ್ತ ಸಪ್ಲೈ ಬೇಕಾಗ್ತದೆ. ಕೊರೋನರಿ ಆರ್ಟರೀಸ್ ಅಂತ ಹೇಳ್ತೇವೆ. ಅದರಲ್ಲಿ ಬ್ಲಾಕ್ ಬಂದು ಕಂಪ್ಲೀಟ್ ಬ್ಲಾಕ್ ಆದಾಗ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತದೆ. ಕಾರ್ಡಿಯಾಕ್ ಅರೆಸ್ಟ್ ಈಸ್ ಎಲ್ಲಿ ಅಂದರೆ ಹೃದಯ ಸಡನ್ ಆಗಿ ನಿಂತು ಬಿಡ್ತದೆ. ಇಟ್ ಮೈ ಬಿ ಹಾರ್ಟ್ ಅಟ್ಯಾಕು ಒಂದು ಕಾರಣ. ಎರಡನೇದು ಹಾರ್ಟಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಹಾರ್ಟ್ ನಾನು ಹೇಳಿದಾಗೆ ಹಾರ್ಟ್ ಒಂದು ಪಂಪ್ ಆದ ಕಾರಣ ಯಾವುದೇ ಪಂಪ್ ವರ್ಕ್ ಆಗಲಿಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗ್ತದೆ. ಸೊ ಹೃದಯದಲ್ಲೇ ಒಂದು ಜನರೇಟರ್ ಇರ್ತದೆ, ಎಸ್ ಎ ನೋಡ್ ಅಂತ ಹೇಳ್ತೇವೆ. ಅದರಿಂದ ಹಾರ್ಟ್ ಬೀಟ್ ಉತ್ಪತ್ತಿಯಾಗಿ ಇಡೀ ಹಾರ್ಟಿಗೆ ಅದು ಪಸರಿಸಿ ಹಾರ್ಟ್ ಸಂಕುಚಿತ ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಇದು ಹಾರ್ಟಿನ ಎಲೆಕ್ಟ್ರಿಕಲ್ ಸಿಸ್ಟಮ್. ಕೆಲವು ಸತಿ ಅದರಲ್ಲಿ ಅಬ್ನಾರ್ಮಲಿಟೀಸ್ ಬಂದಾಗ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆದಾಗ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ನೀವು ಬಹುಶಃ ಈಗ ಹೇಳುವಂಥದ್ದು ಕೆಲವೊಂದು ಇದು ಹೃದಯ ಸ್ತಂಭನ, ಎಸ್ಪೆಷಲಿ ಯಂಗ್ ಪೀಪಲ್, ಯುವಕರಲ್ಲಿ, ಯುವತಿಯರಲ್ಲಿ. ಈಗ ನಿಮ್ಮ ಇದ್ರ ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಅದೇ ಹೌದು. ಸೊ ಕಾರ್ಡಿಯಾಕ್ ಅರೆಸ್ಟ್ ಈಸ್ ಒನ್ ಆಫ್ ದ ಕಾಸ್. ಹೃದಯಾಘಾತ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದು ಸಹ ಇರ್ತದೆ, ಬಟ್ ಅದಕ್ಕೆ ರಿದಮ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೇವೆ. ರಿದಮ್ ಡಿಸ್ಟರ್ಬೆನ್ಸ್ ಅಂದರೆ ಹಾರ್ಟ್ ಬೀಟ್ ತುಂಬ ಫಾಸ್ಟ್ ಆಗೋದು, ಮತ್ತು ಫಾಸ್ಟ್ ಆಗಿ ಹಾರ್ಟ್ ನಿಂತು ಹೋಗೋದು, ಅಥವಾ ಹೃದಯ ಎಸಿಸ್ಟಾಲ್ ನಿಂತು ಹೋಗೋದು. ಕೆಲವೊಂದು ಬೇರೆ ಬೇರೆ ಕಾರಣಗಳಿರ್ತವೆ. ಈಗ ನಿಮಗೆ ಕೊರೋನಾದ ವಿಷಯ ತಗೊಂಡ್ರೆ, ಕೊರೋನಾದ ಟೈಮಲ್ಲಿ ಕೊರೋನಾ ಆ್ಯಕ್ಟಿವ್ ಇದ್ದಾಗ ನಾವು ಕೆಲವೊಂದು ಹೃದಯಾಘಾತ ಕೊರೋನಾದಿಂದಾಗಿ, ಯಾಕಂದರೆ ಕೊರೋನಾದು ಒಂದು ಇದು ಮೇನ್ ಪ್ರಾಬ್ಲಮ್ ಅಂದರೆ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ರಕ್ತ ಹೆಪ್ಪುಗಟ್ಟೋದು. ಸೊ ಹೃದಯದಲ್ಲಿ ಅದು ಅಟ್ಯಾಕ್ ಆದಾಗ ನಾವು ನೋಡಿದ್ದೇವೆ. ಸೊ ಅದೆಂತ ಆಗಿದೆ, ಕೆಲವು ಸತಿ ನಾವು ನೋಡಿ ಆಂಜಿಯೋಗ್ರಾಮ್ ಮಾಡಿ ಬರೀ ಕ್ಲಾಟ್ ಇರ್ತದೆ, ಅದು ಬಹುಶಃ ಕೊಲೆಸ್ಟ್ರಾಲ್ ಬ್ಲಾಕ್ ಇರೋದಿಲ್ಲ. ಇವರಿಗೆ ಕೊರೋನಾ ಗುಣ ಆಗಿ ಒಂದು 6 ತಿಂಗಳು 3 ತಿಂಗಳು ಬಿಟ್ಟು ರಿಪೀಟ್ ಆಂಜಿಯೋಗ್ರಾಮ್ ಮಾಡೋದು ಕ್ಲೀನ್ ಆಗಿರ್ತದೆ. ಕೊರೋನಾ ಇದ್ದಾಗ ಕೆಲವೊಂದು ಹೃದಯ ಆಗೋದಾಗ ನೋಡಿದ್ದೇವೆ. ಬಟ್ ಕೊರೋನಾ ಲಸಿಕೆಯಿಂದ ಆಗ್ತದ, ಕೊರೋನಾ ಲಸಿಕೆ ತಗೊಂಡ್ರಿಂದ ಆಗ್ತದ, ಅಥವಾ ಕೊರೋನಾ ಪೀಡಿತರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ. ಇತ್ತೀಚೆಗೆ ನೀವು ಪೇಪರ್ ನೋಡಿರ್ಬೋದು, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೌದು. ಬಟ್ ವೈಜ್ಞಾನಿಕವಾಗಿ ನೋಡ್ಬೇಕಂದ್ರೆ ಅದು ನಮಗೆ ಸ್ಪೆಸಿಫಿಕ್ ಪೀರಿಯಡ್ ಬೇಕಾಗ್ತದೆ. ಇಂಥ ಕಾಲದಲ್ಲಿ ಜಾಸ್ತಿ ಆಗಿದೆ, 2020 ನಂತರ ಜಾಸ್ತಿ ಆಗಿದೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಎಷ್ಟಿತ್ತು? ಅದಕ್ಕೂ ಇದಕ್ಕೂ ಈಗ ನಾನು ಉದ್ದ, ನೀವು ಕುಳ್ಳ ಅಂತ ಹೇಳಿ ಕಂಪ್ಯಾರಿಸನ್. ಹಾಗೆ ಹೃದಯಾಘಾತ ಜಾಸ್ತಿ ಆಗಿದೆ ಕಂಪೇರ್ ಟು ವಾಟ್ ಪೀರಿಯಡ್. ಹಾಗೆ ವೈಜ್ಞಾನಿಕ ಪುರಾವೆ ಇನ್ನೂ ಬರಬಹುದು, ಗೊತ್ತಿಲ್ಲ. ಬಟ್ ಹ್ಯಾಸ್ ಆಫ್ ನೌ ಕೊರೋನಾ ಲಸಿಕೆಯಿಂದಾಗಲಿ ಕೊರೋನಾದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅನ್ನೋದಕ್ಕೆ ವೈಜ್ಞಾನಿಕ ಪುರಾವೆ ಇಲ್ಲ. ಅದ್ರ ಬಗ್ಗೆ ಜನರು ಆತಂಕ ಪಡೋದು ಬೇಡ. ಎರಡನೇದು, ಈಗ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಬಹುಶಃ ಕಾರಣ
ಈಗ ಜಗತ್ತಿನ ಯಾವುದೇ ಮೂಲೆಯಲ್ಲಾದ್ರೂ ಅದು ಕ್ಷಣಾರ್ಧದಲ್ಲಿ ನಿಮ್ಮ ಫೋನ್ ಬರ್ತದೆ, ವಿಷಯ ಬರ್ತದೆ. ಮುಂಚೆ ಆದ್ರೆ ಬಹುಶಃ ಟೆಲಿಗ್ರಾಮ್ ವಾಸ್ ದ ಫಾಸ್ಟೆಸ್ಟ್ ಮೋಡ್ ಆಫ್ ಕಮ್ಯುನಿಕೇಶನ್, ಅಥವಾ ನಿಮ್ಮದು ಕಾಲ್ ಇದೆಲ್ಲ. ಈಗ ಸೋಷಿಯಲ್ ಮೀಡಿಯಾ, ಟ್ವಿಟರ್ ಅಥವಾ ಇದರಿಂದಾಗಿ ಕ್ಷಣದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಾದ್ರೂ ಕಣ್ಣಿಗೆ ಕಾಣಿಸ್. ಸೊ ಆದರೆ ಎಕ್ಸ್ಪೋಷರ್ ಜಾಸ್ತಿ ಆದ್ರಿಂದ ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ ನನ್ನ ಅಭಿಪ್ರಾಯ. ಕರೆಕ್ಟ್ ಸರ್. ಈಗ ಈ ಎರಡನೇದು ಹೇಳಿದ್ರಲ್ಲ, ಒಂದು ಹೃದಯ ಆಘಾತ, ಇನ್ನೊಂದು ಸ್ತಂಭನ ಅಂತ ಹೇಳಿದ್ರಲ್ಲ. ಈ ಸ್ತಂಭನದ ಸಿಂಪ್ಟಮ್ಸ್ಗಳು ಗೊತ್ತಲ್ಲ. ಯಾಕಂದ್ರೆ ನೋಡಿ, ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಅವಳು ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ, ತಕ್ಷಣನೇ ಅವಳ ಜೀವ ಇಲ್ಲ, ಅದೊಂದು ನಿರ್ಜೀವ ರೀತಿಯಲ್ಲಿ ಬಿದ್ದುಬಿಟ್ಲು ಅವಳು ಅಂತ. ಇದು ಏನು, ಯಾವ ರೀತಿ ಇದು ಅಂದ್ರೆ ಸಿಂಪ್ಟಮ್ಸ್ಗಳೇ ಇಲ್ವಾ ಅಂತಂದಾಗ ಭಯ ಹುಟ್ಟಿಸೋದಿಲ್ವಾ ಇದು? ಇದಕ್ಕೆ ಹೆಚ್ಚಿಂದು ನೀವು ಹೇಳಿದಾಗೆ ಫಸ್ಟ್ ಅಟ್ಯಾಕೇ ಪ್ರಾಬ್ಲಮ್ ಆಗಿ ಡೆತ್ ಆಗೋ ಸಂಭಾವನೆ ಇರ್ತದೆ. ಇನ್ನು ಕೆಲವರಿಗೆ ಮಧ್ಯದಲ್ಲಿ ತುಂಬ ಎಕ್ಸರ್ಷನ್ ಮಾಡಿ ಕೆಲವೊಂದು ಸಿಂಡ್ರೋಮ್ಗಳುಂಟು. ಮಲಗಿದಾಗ ಅಥವಾ ಸ್ವಿಮ್ಮಿಂಗ್ ಮಾಡುವಾಗ ಅಥವಾ ಎಕ್ಸರ್ಷನ್ ರನ್ನಿಂಗ್ ಮಾಡುವಾಗ ಅಥವಾ ದೈಹಿಕ ಚಟುವಟಿಕೆಗಳು ಮಾಡುವಾಗ ಕೆಲವು ಸತಿ ಹಾರ್ಟ್ ಪಟ 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 ಹೊಡ್ಕೊಂಡಾಗ ಆಗೋದು, ಅಥವಾ ಕಣ್ ಕತ್ಲೆ ಬಂದಾಗ ಆಗೋದು, ಅಥವಾ ತಲೆ ತಿರುಗಿದಾಗ ಆಗೋದು. ಅವಾಗ ಏನಾದ್ರು ಹಿಡ್ಕೊಂಡು ಕೂತ್ಕೊಳ್ಬೇಕಂತ ಅನಿಸ್ಬೇಕು. ಅವೆಲ್ಲ ಕೆಲವೊಂದು ಕಾರ್ಡಿಯಾಕ್ ಅರೆಸ್ಟ್ ಸಿಂಪ್ಟಮ್ಸ್. ಇದಕ್ಕೆ ವಿಶೇಷ ಅಂದರೆ ನಾವು ಅದು ಫ್ಯಾಮಿಲಿ ಹಿಸ್ಟ್ರಿ ನೋಡಬೇಕಾಗ್ತದೆ. ಫ್ಯಾಮಿಲಿ ಹಿಸ್ಟ್ರಿಲಿ ಫಸ್ಟ್ ರಿಲೇಟಿವ್ಸ್, ತಂದೆ ತಾಯಿ ಅಣ್ಣ ತಮ್ಮ ಅಥವಾ ಫಸ್ಟ್ ಕಸಿನ್ಸ್ ಯಾರಿಗಾರು ಸಡನ್ ಕಾರ್ಡಿಯಾಕ್ ಡೆತ್ ಹಿಸ್ಟ್ರಿ ಉಂಟಾ ನೋಡ್ಬೇಕಾಗ್ತದೆ. ಸಡನ್ ಕಾರ್ಡಿಯಾಕ್ ಡೆತ್ ಅಂದರೆ ಇದೇ ರೀತಿ ನೀವು ಹೇಳಿದಾಗೆ ಸರಿ ಇದ್ರು ಸಡನ್ ಆಗಿ, ಎಸ್ಪೆಷಲಿ ಯಂಗ್ ಏಜಲ್ಲಿ ಡೆತ್ ಇದೆಯಾ ನೋಡ್ಬೇಕಾಗ್ತದೆ. ಅಂಥವ್ರಿಗೆ ಈ ಸಿಂಪ್ಟಮ್ಸ್ ಏನಾದ್ರು ಬಂದರೆ, ಎಕ್ಸೆಷನ್ ಪದೇ ಬರ್ತಾ ಇದ್ರೆ, ಕೆಲವೊಂದ್ಸತಿ ನಿಮಗೆ ಅತಿ ಕೆಲಸದ ಸ್ವಲ್ಪ ತಲೆ ತಿರುಗಿದಾಗೆ ಅನುಭವ ಆಗೋದು ಸಾಮಾನ್ಯ. ಬಟ್ ತಲೆ ತಿರುಗಿದಾಗೆ ಕಣ್ ಕತ್ಲೆ ಬರೋದು ಅಥವಾ ಹಾರ್ಟ್ ಆವಾಗ ಡಬ ಹೊಡ್ಕೊಳ್ಳೋದು ಹಾಗೇನೋ ಸಿಂಪ್ಟಮ್ ಇದ್ದರೆ, ಬಹುಶಃ ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ವೈದ್ಯರನ್ನು ಒಂದ್ಸತಿ ನೋಡಿ ECG ಮಾಡಿ ಅದಕ್ಕೆ ಬೇಕಾದ ಟೆಸ್ಟ್ಗಳನ್ನ ಮಾಡಿಸಿ ನೋಡ್ಕೊಳ್ಳೋದು ಉತ್ತಮ. ಬಟ್ ಅನ್ಫಾರ್ಚುನೇಟ್ಲಿ ಹೆಚ್ಚಿನ ಕೇಸ್ಗಳು ಫಸ್ಟ್ ಸ್ಟೇಜ್ದಲ್ಲೇ ಅಟ್ಯಾಕ್ ಆಗಿ ಹೋಗುವಂಥ ಸಂಭವನೆ ಇರ್ತದೆ. ಈ ರೀತಿ ಹಿಸ್ಟ್ರಿ ಇರ್ತದೆ. ಆದರೆ ಮಗು ಕೂಡ ಈ ರೀತಿಯ ಅನೇಕ, ಅಂದ್ರೆ ಇತ್ತೀಚೆಗೆ ಬರ್ತಾರೆ ವಿಡಿಯೋದಿಂದಾಗಿ ನಮ್ಗೆ ಅನಿಸ್ತಿರ್ಬೋದು ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಮೊದಲು ಈ ರೀತಿಯ ಎಕ್ಸೆಸ್ ಇರಲಿಲ್ಲ ನಮಗೆ. ಎಲ್ಲೂ ಕಣ್ಣಿಗೆ ಕಾಣುವಂತ ಒಂದು ಕಪ್ಪು ಬಣ್ಣದ TV ಬಿಟ್ರೆ ಬೇರೆ ಎಲ್ಲೂ ಎಕ್ಸೆಸ್ ಇಲ್ಲ ನಮಗೆ ನೋಡುವ ಚಿತ್ರಣ. ಈ ಮಗು ಕೂಡ ಹೋಗ್ತಾ ಇದೆ. ಇದೆಲ್ಲ ಸೇಮ್ ಎಕ್ಸ್ಪೋಷರ್ ಜಾಸ್ತಿ ಆಗಿದೆ. ಬಟ್ ವೈಜ್ಞಾನಿಕವಾಗಿ ನಾವು ರಿಜಿಸ್ಟ್ರಿ ಅಂತ ಹೇಳ್ತೇವೆ, ಕಾರ್ಡಿಯಾಕ್ ರಿಜಿಸ್ಟ್ರಿ, ಅದರಲ್ಲಿ ವಿಶೇಷ ಏನು ಜಾಸ್ತಿ ಕಾಣುವುದಿಲ್ಲ. ವಿಶೇಷವಾಗಿ ನಿಮ್ಮ ವೆಸ್ಟರ್ನ್ ಕಂಟ್ರೀಸಲ್ಲಿ, ಯುರೋಪಲ್ಲಿ ರಿಜಿಸ್ಟ್ರಿ ಎಲ್ಲ ಭಾರಿ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಪೇಷಂಟ್ ಲಾಗಿನ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ರಿಜಿಸ್ಟ್ರಿ ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಇದ್ದ ಕೆಲವೊಂದು ಕೇರಳದಲ್ಲಿ ವಿಶೇಷವಾಗಿ ಉತ್ತಮ ರಿಜಿಸ್ಟ್ರಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೆಲವೊಂದು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ರಿಜಿಸ್ಟ್ರಿ ಮೇಂಟೆನೆನ್ಸ್ ಒಳ್ಳೆದಿದೆ. ಸೊ ಅದರಲ್ಲಿ ನೋಡಿದರೆ ವಿಶೇಷವಾಗಿ ಸಡನ್ ಕಾರ್ಡಿಯಾಕ್ ಡೆತ್ಸ್ ಕಂಪೇರ್ಡ್ ಟು ಲಾಸ್ಟ್ ಫ್ಯೂ ಡಿಕೇಡ್ಸ್ ಜಾಸ್ತಿ ಅಂತೇನು ನಮ್ಗೆ ಅನಿಸೋದಿಲ್ಲ ಪೋಸ್ಟ್ ಕೊರೋನಾದಲ್ಲಿ. ಬಟ್ ಅದೇ ನಾನು ಹೇಳಿದಾಗ ಅಂಕಿಅಂಶಗಳು ಯಾವುದು ಇನ್ನೂ ನಮ್ಮ ಕೈಗೆ ವೈಜ್ಞಾನಿಕವಾಗಿ ತಲುಪಿಲ್ಲ. ನೀವು ಹೇಳಿದಾಗೆ ಬಹುಶಃ ಈಗ ಜನರಲ್ಲಿ ನಿಮ್ಮ ಈವೆಂಟ್ಸ್ ಇಂಥದ್ದಾದ ಕೂಡಲೇ ಜನರಿಗೆ ತಲುಪೋದು ಬೇಗ ಆಗ್ತದೆ. ಸೊ ಜನರಲ್ಲಿ ಒಂದು ರೀತಿಯದು ನೆಗೆಟಿವ್ ಎಫೆಕ್ಟ್ ಅಂದರೆ ಅನಾವಶ್ಯಕ ಭಯ, ಅವೇರ್ನೆಸ್ಸು. ಎರಡನೇದು ಅದರ ಇದಂದ್ರೆ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಅವೇರ್ನೆಸ್ ಜಾಸ್ತಿ ಆಗಿ ಹೌದಪ್ಪ ನಾನು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ, ನೋಡಬೇಕಾಗ್ತದೆ ಅಂತ ಅವೇರ್ನೆಸ್ ಇರೋದು. ಮತ್ತೆ ಅವೇರ್ನೆಸ್ ಅಂದರೆ ಟೆಸ್ಟಿಂಗ್ ಮಾತ್ರ ಅಲ್ಲ, ಅವರ ಲೈಫ್ ಸ್ಟೈಲ್ ಚೇಂಜಸ್ಸು ಎಲ್ಲ ತುಂಬ ಇಂಪಾರ್ಟೆಂಟ್. ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ. ಹೌದು ಸರ್. ಈಗ ಈ ಹೃದಯದ ಮೇಲೆ ನಮ್ಮ ಆಹಾರ ಸೇವನೆ, ಯಾಕಂದ್ರೆ ಇವತ್ತು ನಾನು ಎಲ್ಲ ಮಕ್ಕಳನ್ನು ಇವತ್ತು ಸ್ಕೂಲ್ ಬಿಟ್ಟು ಹೋಗುವಾಗ ಕೈಯಲ್ಲಿ ಒಂದು ಏನು ಚಿಪ್ಸ್ ಪ್ಯಾಕೆಟ್ ಹಿಡ್ಕೊಂಡೇ ಹೋಗ್ತಿರ್ತಾರೆ ತುಂಬ ಜನ. ಅಂದರೆ ಅದು ಅವರಿಗೊಂದು ರುಚಿ ಅಂತ ಅಂದ್ಕೊಂಡು ತಿಂತಾರೆ. ಆದರೆ ಈ ರೀತಿಯ ಆಹಾರ ಪದ್ಧತಿ ಅಥವಾ ಈ ಜಂಕ್ ಫುಡ್ಡು ಇವುಗಳು ಎಷ್ಟರ ಪ್ರಮಾಣ ಇದು ಎಫೆಕ್ಟ್ ಆಗುವ ಚಾನ್ಸಸ್ ಇದ್ದಾವೆ ಅಂತ? ತುಂಬ ಇದೆ. ಯಾಕಂದರೆ ಒಂದು ಜಂಕ್ ಫುಡ್ ಮೋಸ್ಟ್ಲಿ ಅದು ನಿಮ್ಮ ಐ ಕಾಲ್ ಇಟ್ ಕಮರ್ಷಿಯಲ್ ಫುಡ್ಸ್ ಅವರಿಗೆ ಲಾಭ, ಕಂಪನಿಯವ್ರಿಗೆ ಲಾಭ ನಷ್ಟವಿನ ಹೊರತು ನಿಮ್ಮ ಆರೋಗ್ಯ, ಸುನಿಲಿದ ಆರೋಗ್ಯ, ರಾಜೇಶ್ ಆರೋಗ್ಯ ಬಗ್ಗೆ ತಲೆಬಿಸಿಲ್ಲ. ಸೊ ಅದರಲ್ಲಿ ವಿಶೇಷವಾಗಿ ಪ್ರಿಸರ್ವ್ಡ್ ಫುಡ್ಸ್, ಆಯಿಲ್ ಕರಿದು ನಿಮ್ಮ ಪಿಜ್ಜಾ, ಬರ್ಗರ್ ಇವೆಲ್ಲ ಬಹುಶಃ ಫ್ರೆಶ್ ಯಾವುದೂ ಇಲ್ಲ. ಈಗ ನೀವು ನನ್ನಂತೆ ಗ್ರಾಮಾಂತರ ಪ್ರದೇಶ ಬಂದವರು. ಸೊ ಮುಂಚೆ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಮನೇಲೇ ಬೆಳೀತಿತ್ತು, ಅಕ್ಕಿಯಿಂದ ಹಿಡಿದು ತರಕಾರಿಯಿಂದ ಹಿಡಿದು. ನಾವು ಇಲ್ಲಿ ಕರಾವಳಿಗರು ಬಹುಶಃ ಮೆಣಸು ಮಾತ್ರ ಘಟ್ಟದ ಕೆಳಗೆ ತರಿಸ್ತಿದ್ರು. ನಮ್ಮ ತಂದೆ ತಾಯಿ ಕಾಲದಲ್ಲಿ ಮನೇಲೇ ಪ್ರಿಪೇರ್ ಆಗ್ತಿತ್ತು. ಹೆಚ್ಚಿಂದೆಲ್ಲ ಮನೇಲಿ
ಹಿತ್ತಲಲ್ಲಿ ಬಳ್ಳಿ ಸೊಪ್ಪು ಹರಿವೆ ಎಲ್ಲ ಬೆಳಿತಿದ್ರು. ನಮ್ಮ ಕಾಲದಲ್ಲಿ ಅಂಗಡಿಯಿಂದ ತಂದು ಮನೇಲಿ ಬೇಯಿಸ್ತಿದ್ರು. ಈಗ ಮಕ್ಕಳ ಕಾಲದಲ್ಲಿ ಕಮರ್ಷಿಯಲ್ ಫುಡ್ ಸೊ ಬಹುಶಃ ಅದರಲ್ಲಿರೋ ಪ್ರಿಸರ್ವೇಟಿವ್ಸ್ ಅಥವಾ ಬ್ಯಾಡ್ ಫ್ಯಾಟ್ಸ್, ಅದರಲ್ಲಿ ಕೆಲವೊಂದು ಇದರಲ್ಲಿ ಮಲ್ಟಿನ್ಯಾಷನಲ್ ಇದರಲ್ಲಿ ಆಹಾರ ಸಿದ್ಧಪಡಿಸಿ ಎಷ್ಟೋ ಕಾಲ ಆಗಿದ್ದು ಫ್ರೀಸಲ್ಲಿ ಆಗಿರ್ತಾರೆ. ಫ್ರೀಸರ್ಲಿದ್ದು ನೀವು ಆರ್ಡರ್ ಮಾಡಿದ್ಕೊಳ್ಳಿ 10 ನಿಮಿಷದಲ್ಲಿ ಬಿಸಿ ಮಾಡಿ ಕೊಡ್ತಾರೆ. ಸೊ ಇದು ಬಹುಶಃ ಒಂದು ಆಹಾರದ ಪದ್ಧತಿಯೇ ತಪ್ಪು. ಇನ್ನೊಂದು ಮಕ್ಕಳಲ್ಲಿ ವಿಶೇಷವಾಗಿ ಬೊಜ್ಜಿಗೆ ಕಾರಣ ಆಗ್ತದೆ. ಬೊಜ್ಜಿಗೆ ಕಾರಣ ಆದಾಗ ದಟ್ ಇಸ್ ಆಲ್ಸೋ ರಿಸ್ಕ್ ಫ್ಯಾಕ್ಟರ್ ಫಾರ್ ಡಯಾಬಿಟಿಸ್, BP, ಹಾರ್ಟ್ ಪ್ರಾಬ್ಲಮ್ ಇದೆ. ಸೊ ಈ ಆಹಾರ ಪದ್ಧತಿ ಮತ್ತು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ದೈಹಿಕವಾಗಿ ಆಗಿ ಮುಂಚೆ ನಾವೆಲ್ಲ ಸಣ್ಣದಿರುವಾಗ ಬಹುಶಃ ಶಾಲೆಗೆ ನಡ್ಕೊಂಡು ಬಂದು ಅದೇ ಒಂದು ವ್ಯಾಯಾಮ ಆಗ್ತಿತ್ತು. ಮತ್ತು ಶಾಲೆಯಿಂದ ಬಂದ ಕೂಡಲೇ ಮನೆ ಪಕ್ಕದ ಆಟದ ಬಯಲಿಗೋ ಎಲ್ಲರೂ ಹೋಗಿ ಒಂದು 2-3 ಗಂಟೆ ಆಟ, ಇದು ಜಗಳ ಎಲ್ಲ ಆಗಿರ್ತದೆ. ಮನೆಗೆ ಬರುವಾಗ ವ್ಯಾಯಾಮ ಸಾಕಷ್ಟು ಆಗ್ತದೆ. ಈಗ ಮಕ್ಕಳಿಗೆ ಆ ವ್ಯಾಯಾಮ ಇಲ್ಲ. ಶಾಲೆಗೆ ನಡ್ಕೊಂಡು ಹೋಗೋ ಮಕ್ಕಳು ವಿರಳ. ಬಹುಶಃ ಸರ್ಕಾರಿ ಶಾಲೆ ಮಕ್ಕಳನ್ನ ಬಿಟ್ಟರೆ ಬೇರೆ ತುಂಬ ವಿರಳ ಈಗ ನಡ್ಕೊಂಡು. ಶಾಲೆಯಲ್ಲೂ PT ಅಂತದ್ದೇನೂ ಇದಿಲ್ಲ. ಸೊ ಮನೆಯಲ್ಲೂ ಮತ್ತೆ ಬೇರೆ ಬೇರೆ ಪ್ರೆಷರ್, IIT ಸೇರಬೇಕು, AIMS ಸೇರಬೇಕು, KMCಗೆ ಸೇರಬೇಕು. ಸೊ ಆ ಲೆಕ್ಕದಿಂದ ವ್ಯಾಯಾಮವೂ ಕಡಿಮೆ ಆಗಿದೆ, ಆಹಾರ ಪದ್ಧತಿಯೂ ಇದಾಗಿದೆ. ಮತ್ತೆ ಈಗ ವಿಶೇಷವಾಗಿ ತಂದೆ ತಾಯಿ ಇಬ್ಬರು ದುಡಿಯುವಾಗ ಮಕ್ಕಳ ಮೇಲೆ ಕಂಟ್ರೋಲ್ ಮಾಡೋದಕ್ಕಿಂತ ಅವರಿಗೆ ಆಹಾರ ಕೊಟ್ಟು ಕೆಲಸದ ಒತ್ತಡ ಬೇರೆ ಒತ್ತಡದಿಂದ ಬೇಕಾದ ಆಹಾರ ಕೊಟ್ಟು ಸುಮ್ಮನಿರುವಂಥದ್ದು ಕಂಡು ಬಂದಿದೆ. ಎಸ್ ಸರ್, ಇನ್ನೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಈಗ ಅದೇ ನೀವು ಹೇಳ್ತಾ ಗ್ರಾಮೀಣ ಪ್ರದೇಶದಿಂದ ಬಂದವರು ಅಂತ ಒಂದು ನೀವು ಹೇಳಿದ್ರಿ. ನೀವು ಇಷ್ಟೆಲ್ಲ ಭಾಗ ಆಯಿತು. ಈಗ ನಾನು ನಿಮ್ಗೆ ವೈಯಕ್ತಿಕವಾಗಿ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಈ ವೈದ್ಯರಾಗುವ ದಿಕ್ಕಿನ ಕಡೆಗೆ ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು ನಿಮ್ದು? ಅದೊಂದು ನೆನಪಿಸ್ಕೊಳ್ಳೋದು ಈಗ ಈ ಪಾಡ್ಕಾಸ್ಟಲ್ಲಿ ಅದೊಂದು ನನಗೆ ನೆನಪು ಮಾಡಬೇಕು ಅಂತ. ನನ್ನ ತಂದೆ ಡಾಕ್ಟರ್ ಚಿತ್ತರಂಜನ್ ಅಂತ ಭಟ್ಕಳದಲ್ಲಿ ಅವರು ಫ್ಯಾಮಿಲಿ ವೈದ್ಯರು, ಜನರಲ್ ಪ್ರಾಕ್ಟೀಷನರ್ ಆಗಿದ್ದರು. ಅವರು MLS ಆಗಿದ್ದರು. ಹೌದು. ಸೊ ಬಹುಶಃ ಅವರ ಕ್ಲಿನಿಕ್ ಅವರ ಮದುವೆ ಮುಂಚೆ ಸ್ಟಾರ್ಟ್ ಮಾಡಿದರು. ಸೊ ಅವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 2 ವರ್ಷ ನಂತರ ಮದುವೆ ಆಗಿ 4 ವರ್ಷ ನಂತರ ನಾನು ಹುಟ್ಟಿದ್ದೇನೆ. ಬಹುಶಃ ನಾನು ಕಂಡುಬಿಟ್ಟದ್ದೇ ಅವರ ಕ್ಲಿನಿಕಲ್ಲಿ. ಸೊ ಆವಾಗ ಅವರು ಬೆಳಿಗ್ಗೆ 7-8 ಗಂಟೆ ಶುರು ಮಾಡಿದರೆ ಮಧ್ಯಾಹ್ನ 4 ಗಂಟೆವರೆಗೆ 4-4:15ವರೆಗೆ ಮನೆಗೆ ಬಂದು ಮತ್ತೆ ಊಟ ಮಾಡಿ 6 ಗಂಟೆ ಆದರೆ ರಾತ್ರಿ 11-11:15ವರೆಗೆ ದಿವಸಕ್ಕೆ 200-250 ಪೇಷಂಟ್ ನೋಡ್ತಿದ್ರು. ಅವರದೊಂದು ನೋಡುವ ರೀತಿ ಅಂದರೆ ಬೆಳಿಗ್ಗೆ 7ವರೆಗೆ ಯಾವ ರೀತಿ ಮುಖದಲ್ಲಿ ಕಿರುನಗೆ ಇತ್ತ, ಸ್ಮೈಲ್ ಇತ್ತ, ರಾತ್ರಿ 11 ಗಂಟೆಗೆ ಅದೇ ಸ್ಮೈಲ್ ಇಟ್ಕೊಂಡು ಪೇಷಂಟ್ ಹತ್ರ ಮಾತಾಡಿ ದೇರ್ ಐ ರಿಯಲೈಸ್ ಒಂದು ವೈದ್ಯನಾಗಿ ಆಮೇಲೆ ಜನರ ಒಂದು ಧನ್ಯತಾ ಭಾವ ಅವ್ರಿಗೆ ನೋಡ್ಲಿಕ್ಕೆ ಸಿಕ್ಕಿದಾಗ, ಮಾತಾಡ್ಲಿಕ್ಕೆ ಸಿಕ್ಕಿದಾಗ ಅದೊಂದು ಕೊಡುವ ಆ ರೆಸ್ಪೆಕ್ಟ್. ಈ ಆಗಿನ ವೈದ್ಯರು ನಿಮ್ಗೆ ಗೊತ್ತಿರ್ಬೋದು, ಕಮಾಂಡೆಡ್ ಆ್ಯಂಡ್ ಮೋರ್ ಓವರ್ ಅವರು ಡಾಕ್ಟರ್ಗಿಂತ ಒಂದು ಫ್ಯಾಮಿಲಿಗೆ ಒಂದು ಗೈಡ್ ಥರ ಇದ್ದರು. ಯಾವ ಪ್ರಾಬ್ಲಮ್ ಬಂದರೂ ಅವ್ರ ಹತ್ರ ಬಂದು ಮಾತಾಡಿ ಇವನಿಗೊಂದು ಸ್ವಲ್ಪ ಮಗನಿಗೆ ಬುದ್ಧಿ ಹೇಳಿರ್ಲಿಕ್ಕೂ ಡಾಕ್ಟರ್ ಹತ್ರ ಕರ್ಕೊಂಬರ್ತಿದ್ದೆ. ಸೊ ಅದೊಂದು ಜನರಿಂದ ಅವ್ರಿಗೆ ಸಿಕ್ಕುವ ಒಂದು ಗೌರವ ಅಥವಾ ಅವ್ರು ನೆಟ್ಕೊಳ್ತಿದ್ದ ರೀತಿ ಬಹುಶಃ ನನ್ನ ಮೇಲೊಂದು ಗಾಢ ಪರಿಣಾಮ ಬೀರಿದೆ. ಮತ್ತು ಅದರಿಂದಾಗಿ ಮತ್ತೆ ಅದೊಂದು ವೈದ್ಯ ವೃತ್ತಿ ಬೇಕಂತ ಹೇಳಿ ನಮ್ಮ ತಾಯಿದು ಒಂದು ಒತ್ತಾಸೆ ಇತ್ತು, ಮಗನು ಡಾಕ್ಟರ್ ಆಗಬೇಕಂತ ಹೇಳಿ. ಸೊ ಅದಾದ್ರಿಂದ ನಾನು ಮೆಡಿಕಲ್ ಕಾಲೇಜಿಗೆ ಎಷ್ಟಂತ ಹೇಳಿದರೆ ನನಗೆ ಆವಾಗ CET ಅಂತೆ, CET ನನಗೆ ವೈದ್ಯ ವೃತ್ತಿಗೆ ಎಷ್ಟು ಬೇಕಂತ ಹೇಳಿದ್ರೆ ನಾನು CETಗೆ ಮ್ಯಾಥ್ಸ್ ಎಕ್ಸಾಮ್ಗೆ ಹೋಗಲಿಲ್ಲ. ಇಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರಿ ಮತ್ತೆ ಹಾಕಿ ಬಿಡ್ತಾರೆ ಅನ್ನೋ ಹೆದರಿಕೆಯಿಂದ ಬರೀ PCB ಮಾತ್ರ PUCಲಿ ಬರೆದದ್ದು ಇದಾಗಿದೆ. ಬಟ್ PCB ಮಾತ್ರ ಹೋಗಿ ಕಡೆಗೆ ವೈದ್ಯಕೀಯ ಕಾಲೇಜ್ ಸೀಟ್ ಸಿಕ್ಕಿ ಮತ್ತೆ ಸ್ಪೆಷಲೈಸೇಷನ್ ಮಾಡಬೇಕಂತೇಳಿ MD ಮಣಿಪಾಲದಲ್ಲಿ ಮಾಡಿ ಆಮೇಲೆ ಇನ್ನೊಬ್ಬ ವೈದ್ಯರ ಮೇಲೆ ಪರಿಣಾಮ ಬೀರಿದ ಡಾಕ್ಟರ್ ದೇವಿ ಶೆಟ್ಟಿ, ನಾರಾಯಣ ದಯಾಲಯ. ಖಂಡಿತ ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್, ಪೇಷಂಟ್ ಹತ್ರ ಮಾತಾಡುವ ರೀತಿ, ನೀವು ಅವರಿಗೆ ಒಂದು ಪ್ರಶ್ನೆ 10 ಸತಿ ಕೇಳಿ 10 ಸತಿ ಉತ್ತರ ಹೇಳ್ತಾರೆ. ಮತ್ತು ಕೊನೆಗೆ ಯು ವಾಂಟ್ ಎನಿಥಿಂಗ್ ಎಲ್ಸ್ ಟು ಆಸ್ಕ್, ನಿಮ್ಗೆ ಏನಾದ್ರು ಕೇಳಬೇಕಿತ್ತು ಅಂದ್ರೆ ಅಷ್ಟು ಪೇಷನ್ಸ್ ಇತ್ತು. ಸೊ ಆ ಪೇಷನ್ಸನ್ನು ಬಹುಶಃ ನಾನು ವಿಶೇಷವಾಗಿ ಹೇಳ್ತೇನೆ, ನಾನು I learned the science of medicine in medical college, but art of medicine from my father and Devi Shetty. Communication, common sense. ಸೊ ಕೆಲವು ಕಾಮನ್ ಸೆನ್ಸ್ ಅಂದರೆ ನಮ್ಮ ತಂದೆ ಕೆಲವು ಸತಿ ಹೇಳಿದೆ, ರಿಪೋರ್ಟ್ ನೋಡಿ ಇದು ವೆನ್ ಐ ವಾಸ್ ಬಡ್ಡಿಂಗ್ ಡಾಕ್ಟರ್, ಸಣ್ಣ ಡಾಕ್ಟರ್ ಇರುವಾಗ, ಪಾಪ ಇದು ರಿಪೋರ್ಟ್ ಹೀಗೆ ಉಂಟದು, ಯು ಶುಡ್ ಡೋಂಟ್ ಟ್ರೀಟ್ ದ ರಿಪೋರ್ಟ್, ಟ್ರೀಟ್ ದ ಪೇಷಂಟ್ಗೆ ಅವಶ್ಯಕತೆ ಇಲ್ವೋ, ರಿಪೋರ್ಟಿಗೆ ಔಷಧಿ ಬೇಡ. ಸೊ ಈ ಕಾಮನ್ ಸೆನ್ಸ್ ಅವೆಲ್ಲ ಬಹುಶಃ ಅವರಿಂದ ಕಲಿತು, ಬಹುಶಃ ಅವರ ಪ್ರಭಾವ ನನ್ನ ಮೇಲೆ ಗಾಢವಾಗಿದೆ. ಅದೇ ನೀವು ಹೇಳಿದ ಈ ಪಾಯಿಂಟು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಕೆಲವು ಸರಿ ಸರ್
ನಾವು ಜ್ವರ ಅಂತ ಇರಬಹುದು ಅಥವಾ ಏನೋ ಒಂದು ಒಬ್ಬ ಪೇಷಂಟ್ ಆಗಿ ಡಾಕ್ಟರ್, ಸಣ್ಣ ಡಾಕ್ಟರ್ ಇರಬೇಕು, ಅವರು ಮಾತನಾಡಿಸುವುದರಲ್ಲಿ 50% ನಾವು ಗುಣ ಆಗಿಬಿಡ್ತೇವೆ ಅಂತ ಅನ್ಸೋದು. ಈಗ ಮುಂಬರುವ ಯುವ ಪೀಳಿಗೆಯ ಡಾಕ್ಟರ್ಸ್ಗಳಿಗೆ ನೀವು ತಂದೆಯಿಂದ, ಅದಕ್ಕೆ ನಾನು ಹೇಳೋದು, ಆ ಹೃದಯವಂತಿಕೆಯನ್ನು ನೋಡಿ ಹೃದಯ ಡಾಕ್ಟರ್ ಆದ್ರೆ ಅಂತ ಅನ್ಕೊಳ್ತೀನಿ ನಾನು. ಡಾಕ್ಟರ್ ಚಿತ್ತರಂಜನ್ ಅವರದು ಹೃದಯವಂತಿಕೆ, ಅದರದ್ದು ಶ್ರೀಮಂತಿಕೆ, ಅದು ನಾನು ವರ್ಣಾತೀತವಾಗಿರ್ತಕ್ಕಂಥದ್ದು. ನಾನು ಹೇಳ್ತಾ ಇರೋದು, ಮುಂದಿನ ಪೀಳಿಗೆಯ ಡಾಕ್ಟರ್ಸ್ಗಳು ಬೇರೆ ಬೇರೆ ಸ್ಪೆಷಲೈಸೇಷನ್ ಬರ್ತವೆ. ಆದರೆ ಯಾವುದೇ ಸ್ಪೆಷಲೈಸೇಷನ್ ಇರಲಿ, ಒಬ್ಬ ವೈದ್ಯ ತನ್ನ ಪೇಷಂಟಿಗೆ ರಿಯಾಕ್ಟ್ ಮಾಡುವುದರಲ್ಲಿ ಅರ್ಧ ಗುಣ ಆಗಿಬಿಡ್ತದೆ ಅಂತ. ಅವ್ರು ಮುಟ್ಟಿದ್ರೆ ಸಹ ಕೈ ಗುಣ ಅನ್ನುವಂಥದ್ದು ನಾವು ಭಾಳ ಕೇಳ್ತಿದ್ವಿ ಹಳ್ಳಿ ಡಾಕ್ಟರ್ಗಳು. ಅವ್ರು ಏನು ಚುಚ್ಚಿದ್ರೂ ಗುಣ ಆಗ್ತದೆ ಅನ್ನುವಂಥದ್ದು. ಅದರ ಹಿಂದ್ಗಡೆ ಈ ರೀತಿಯ ಮಾತು ಅವರಿಗೆ ಶಕ್ತಿ ತುಂಬುವಂಥದ್ದು ಇರುತ್ತಲ್ಲ. ಮುಂದೆ ಬರುವಂತಹ ವೈದ್ಯರಿಗೆ ನೀವು ಯಾವ ಸಜೆಷನ್ ಕೊಡ್ತೀವಿ? ಬಹುಶಃ ಒಬ್ಬ ರೋಗಿ ನಿಮ್ಮ ಹತ್ರ ಬಂದಾಗ ರೋಗಿಯ ವಿಶ್ವಾಸಾರ್ಹತೆ ನೀವು ಗಳಿಸಿಬಿಟ್ರೆ, ಇಫ್ ಎ ಪೇಷಂಟ್ ಫೀಲ್ಸ್ ದಟ್ ಐ ಆಮ್ ಸೇಫ್ ಇನ್ ದಿಸ್ ಡಾಕ್ಟರ್ಸ್ ಹ್ಯಾಂಡ್ಸ್, ನೀವು ಅರ್ಧ ಯುದ್ಧ ಗೆದ್ದ ಹಾಗೆ. ನಿಜ ನಿಜ, ಅರ್ಧ ಯುದ್ಧ ಗೆದ್ದ ಹಾಗೆ. ಆ ವಿಶ್ವಾಸಾರ್ಹತೆ ಗಳಿಸ್ಲಿಕ್ಕೆ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಎಂಪತಿ, ನಿಮ್ಮ ಹಿಯರಿಂಗ್ ಸ್ಕಿಲ್ಸ್, ಅವರು ಕೆಲವರಿಗೆ ಅವ್ರು ಮಾತಾಡಿದ್ದು ಕೇಳೋಷ್ಟು ಪುರ್ಸೊತ್ತಿಲ್ಲ, ಅವರ ಟ್ರೀಟ್ಮೆಂಟ್ ತಪ್ಪಂತ ಹೇಳೋದಿಲ್ಲ, ಬಟ್ ದೇ ಡೋಂಟ್ ಫೀಲ್ ದಟ್ ಡಾಕ್ಟರ್ಸ್ ಹರ್ಡ್ ಮೀ ಇನಫ್. ಸೊ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು, ಮತ್ತು ಅವರ ಪ್ರತಿಯೊಂದು ಸಿಂಪ್ಟಮಿಗೂ ಅದಕ್ಕೆ ಸೈಂಟಿಫಿಕ್ ಆಗಿಯೋ ಅಥವಾ ಯಾವುದಕ್ಕೊಂದು ಈ ಕಾರಣದಿಂದ ಬರ್ತಾ ಅವರಿಗೆ ತಿಳಿ ಹೇಳಿ, ಆರ್ಟ್ ಆಫ್ ಕಮ್ಯುನಿಕೇಷನ್ ತೊಂದರೆ. ಮತ್ತು ನಿಮ್ಮ ಔಷಧಿಗಳು ಯಾವ್ಯಾವ ಕಾರಣಕ್ಕೆ ಕೊಡ್ತಾ ಇದ್ದೇವೆ, ಏನಕ್ಕೆ ಕೊಡ್ತಾ ಇದ್ದೇವೆ, ಎಷ್ಟು ದಿವಸ ತೊಗೊಳ್ಬೇಕು, ಇವೆಲ್ಲ ಅಧ್ಯಯನದ ಜೊತೆ. ಉದಾಹರಣೆಗೆ ನಿಮ್ಗೆ ಹೇಳಬೇಕಂದ್ರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಆಜೀವ ಪರ್ಯಂತ ತೊಗೊಳ್ಬೇಕಂತ. ಸೊ ಒಬ್ಬ ರೋಗಿ ನಂತರ ಬಂದು, ಸರ್ ಇದು ನಾನು ಸಾಯೋ ತನಕ ತೊಗೊಳ್ಬೇಕಾ? ಬೇಡ, ಬದುಕಿದ್ದಷ್ಟು ದಿವಸ ತೊಗೊಂಡ್ರೆ ಜಸ್ಟ್ ದ ವೇ ಯು ಕಮ್ಯುನಿಕೇಟ್. ಈ ವಿಶ್ವಾಸಾರ್ಹತೆ ಗಳಿಸಿದ್ರೆ ಅದು ನಮ್ಮ ಎಂತ ಆಗ್ತದೆ. ನಾನು ಅದೇ ಹೇಳಿದಾಗೆ, ಈ ನಮ್ಮ ವೈದ್ಯಕೀಯ ವಿಜ್ಞಾನ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ಸೈನ್ಸ್. ಮೆಡಿಸಿನ್ ಈಸ್ ಎ ಸೈನ್ಸ್, ಬಟ್ ಪ್ರಾಕ್ಟೀಸ್ ಆಫ್ ಮೆಡಿಸಿನ್ ಇಸ್ ಎ ಕೊರಾಬರೇಷನ್ ಆಫ್ ಸೈನ್ಸ್ ಆ್ಯಂಡ್ ಆರ್ಟ್. ಆರ್ಟ್ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ರೋಗಿ ಹತ್ರ ಒಂದ್ಸತಿ ಅವನ ಹೆಗಲ ಮೇಲೆ ಕೈ ಹಾಕಿ ಏನು ಹೆದರ್ಕೊಳ್ಬೇಡ ನಾನಿದ್ದೆ ಅಂದ್ರೆ ಅದು ಕೆಲವೊಂದ್ಸತಿ ಆಗ್ತದೆ. ಸೊ ಆ ವಿಶ್ವಾಸಾರ್ಹತೆಗೊಳಿಸಿ ಈಗಿನ ಮೆಡಿಕಲ್ ಸ್ಟೂಡೆಂಟ್ಸಲ್ಲೆಲ್ಲ ಫಾಸ್ಟ್, ಅಂದರೆ ಈಗಿನ ಜನಾಂಗವೇ ಸೊಸೈಟಿ ಹಾಗಂತ ಹೇಳ್ಬೋದು. ಯಾರಿಗೂ ಕಾಯ್ಲಿಕ್ಕೆ ಪುರ್ಸೊತ್ತಿಲ್ಲ, ರೋಗಿಗಳಿಗೂ ಅಷ್ಟೇ, ವೈದ್ಯರಿಗೂ ಅಷ್ಟೇ. ರೋಗಿಗೂ ಬಂದ್ಕೊಳ್ಳಿ ಡಾಕ್ಟರ್ ಸಿಗಬೇಕು, ಪಟ್ಟ ಆಗಬೇಕು, ಟೆಸ್ಟ್ ಆಗಬೇಕು. ಈಗ ಮುಂಚೆ ಎಲ್ಲ ನಾನು ಹೇಳಿದೆ, ನಾನು ತಂದೆ ಕ್ಲಿನಿಕ್ಕಲ್ಲಿ ಭಟ್ಕಳದಲ್ಲಿ, ಸರ್ ನೀವು ಹೇಳಿದ್ರೆ ನಾವು ಮಣಿಪಾಲ್ ಮಂಗಳೂರು ಹೋಗ್ತೇವೆ, ಇಲ್ಲಿ ನೀವು ಬೇಡ ನೀವು ಈಗ ನಾನು ಕ್ಲಿನಿಕ್ಗೆ ಬರುವಾಗಲೇ 3 ರಿಪೋರ್ಟ್ ಇಟ್ಕೊಂಡೇ ಬರ್ತಾರೆ, ಸ್ಕ್ಯಾನ್ ಮಾಡಿದ್ದೆ, ಇಲ್ಲಿ ಇದು ಮಾಡಿದ್ದೆ ಅಂತ. ಸೊ ಆ ಟೈಪ್ ಜನರಿಗೂ ಕಾಯೋದಿಲ್ಲ, ವೈದ್ಯರಿಗೂ ಜಾಸ್ತಿ ಆಗಿದೆ, ಇನ್ವೆಸ್ಟಿಗೇಷನ್ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಕಾರಣಗಳಿಂದ ಬಹುಶಃ ನನ್ನ ಗುರುಗಳಾದ BM ಹೆಗ್ಡೆ ಅವರು ಹೇಳ್ತಿದ್ರು, ಇಫ್ ಯು ಹಿಯರ್ ದ ಪೇಷಂಟ್ ಲಾಂಗ್ ಇನಫ್, ವಿಲ್ ಟೆಲ್ ಯು ವಾಟ್ ಇಸ್ ದ ಪ್ರಾಬ್ಲಮ್. ಇಫ್ ಯು ಹಿಯರ್ ಮಚ್ ಲಾಂಗರ್, ಹಿಲ್ ಟೆಲ್ ಯು ದ ಟ್ರೀಟ್ಮೆಂಟ್ ಆಲ್ಸೋ. ಅಂದರೆ ಅವರಲ್ಲಿ ಮಾತಾಡ್ತಿದ್ರೆ ಏನು ಬೇಕಂತ ಹೇಳಿ. ಸೊ ಆರ್ಟ್ ಆಫ್ ಕಮ್ಯುನಿಕೇಷನ್ ಇಸ್ ಇಂಪಾರ್ಟೆಂಟ್, ವಿಶ್ವಾಸಾರ್ಹತೆಗೊಳಿಸೋದು ಇಂಪಾರ್ಟೆಂಟ್. ಸೊ ಸೈಂಟಿಫಿಕ್ ನಾಲೆಜ್ನ ಅಪ್ಲಿಕೇಶನ್ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳೋದೇನೆಂದರೆ, ನೋಯಿಂಗ್ ವಾಟ್ ಟು ಡೂ ಈಸ್ ನಾಲೆಜ್, ನೋಯಿಂಗ್ ವೆನ್ ಟು ಡೂ ಈಸ್ ವಿಸ್ಡಮ್. ಏನು ಮಾಡಬೇಕನ್ನೋದು ಜ್ಞಾನ, ಯಾವಾಗ ಮಾಡಬೇಕು ಅನ್ನೋದು ವಿವೇಕ. ಆ ವಿವೇಕನ ಬೆಳೆಸ್ಕೊಳ್ಬೇಕು, ಪೀಳಿಗೆಗೆ ಬೇಕಾಗ್ತದೆ. ಎಸ್ ಸರ್. ಸರ್, ಕೊನೆಯದಾಗಿ ಒಟ್ಟು ಹೃದಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಮೇಜರ್ ಈ ಕಡೆಗೆ ಒಬ್ಬ ವ್ಯಕ್ತಿ ಗಮನ ಕೊಡಬೇಕು. ಅದು ಆನುವಂಶಿಕತೆಯಿಂದ ಬರುವುದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲವೂ ಸತ್ಯ. ಆದರೆ ಇನ್ ಜನರಲ್ ಆಗಿ ಒಬ್ಬ ವ್ಯಕ್ತಿ ತನ್ನ ಹೃದಯವನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ಈ ಸಂಗತಿಗಳ ಬಗ್ಗೆ ಅವನು ಗಮನ ಕೊಡಲೇಬೇಕಾ ಅನ್ನುವಂಥದ್ದು ಯಾವ ಸಂಗತಿಗಳು? ಹೃದಯಾಘಾತದ ಬಗ್ಗೆ ಸುನಿಲ್ ಅವರೇ ಮಾತಾಡಬೇಕಂತ ಬಂದರೆ, ವಿಶೇಷವಾಗಿ ಎಲ್ಲರಿಗೆ ಪ್ರಶ್ನೆ ಇರೋದು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಬಗ್ಗೆ. ಹಾರ್ಟ್ ಅಟ್ಯಾಕ್ ಅಂದರೆ ನಾವು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೇವೆ. ಅದು ನಿಮಗೆ ಅದು ಕಾಣಲಿಕ್ಕೆ ಒಂದು ಡ್ರಾಮ್ಯಾಟಿಕ್ ಆಗಿ ಸಡನ್ನಾಗಿ ಯಾವುದಿದ್ರು ಹೃದಯದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಅಂತ ಹೇಳ್ತೇವೆ. ಕೊಲೆಸ್ಟ್ರಾಲ್ ಬ್ಲಾಕ್ ಅದು ವರ್ಷಾನುಗಟ್ಲೆಯಿಂದ ಬೆಳೀತಾ ಬಂದು ಇಟ್ ಒನ್ ಟೈಮ್ ಅದು ಎಕ್ಸ್ಪ್ಲೋಡ್ ಆಗಿ ಅದು ಬ್ರೇಕ್ ಆಗಿ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಅಟ್ಯಾಕ್ ಆಗಿ ಬರೋದು. ಸೊ ಇದಕ್ಕೆ ಕಾರಣಗಳೇನು ಅಂದರೆ, ನಿಶ್ಚಿತ ಕಾರಣಗಳಂತ ಇದ್ರಿದ್ದೇ ಇದಂತೆ ಬರೋದಿಲ್ಲ. ಸೊ ಅದಕ್ಕೆ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈ ತೊಂದರೆ ಇದ್ದರೆ ಅವರಿಗೆ ಹಾರ್ಟಿನ ಕೊರೋನರಿ ಆರ್ಟರಿ ಡಿಸೀಸ್ ಬರುವಂಥದ್ದು ಸಂಭವನೀಯತೆ ಜಾಸ್ತಿ ಇರ್ತದೆ. ಅದನ್ನ ನಾವು ಅಗೇನ್ ಮಾಡಿಫೈಯಬಲ್ ಆ್ಯಂಡ್ ನಾನ್ ಮಾಡಿಫೈಯಬಲ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತೇವೆ. ನಾನ್ ಮಾಡಿಫೈಯಬಲ್ ಅಂದರೆ, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಯು ಕ್ಯಾನ್ ಚೇಂಜ್ ಯುವರ್ ಪೇರೆಂಟ್ಸ್. ಸೆಕೆಂಡ್, ಏಜ್ ಆಗ್ತದ್ದು ಕಾಲ ನಿಯಮದ ಪ್ರಕಾರ ವರ್ಷ ಆಗಲೇಬೇಕು.
ಮೂರನೇದು ಸೆಕ್ಸ್, ಗಂಡಸರಿಗೆ ಹೆಂಗಸರಿಗಿಂತ ಹೃದಯಾಘಾತ ಚಾನ್ಸಸ್ ಜಾಸ್ತಿ. ಇದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಶುಗರ್ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ, ಬಿ ಪಿ ಇದ್ದರೆ, ಸ್ಮೋಕಿಂಗ್ ಹಿಸ್ಟ್ರಿ ಇದ್ದರೆ, ಇವೆಲ್ಲ ಮಾಡಿಫೈಬಲ್. ಬಿ ಪಿ ಮತ್ತು ಶುಗರಿಗೆ ನಿಮಗೆ ಅದು ಟ್ರೀಟ್ ಮಾಡಲಿಕ್ಕೆ ಆಗದಿದ್ರೆ ಕಂಟ್ರೋಲ್ ಆದ್ರೂ ಮಾಡಲಿಕ್ಕೆ ಅದು ಕಂಟ್ರೋಲ್ ಇಟ್ಕೊಳ್ಬೇಕಾಗ್ತದೆ. ಮತ್ತು ಕೊಲೆಸ್ಟ್ರಾಲ್ನ ವರ್ಷಕ್ಕೊಂದ್ಸತಿ, ವಿಶೇಷವಾಗಿ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಅಥವಾ ನಿಮ್ಮ ಜಾಬಲ್ಲಿ ಹೈ ಸ್ಟ್ರೆಸ್ ಇರುವಂಥವರಿಗೆ ಅವ್ರಿಗೆ ವರ್ಷಕ್ಕೊಂದ್ಸತಿ ಆದರೂ ಚೆಕಪ್ ಮಾಡ್ತಾ ಇರೋದು ಉತ್ತಮ. ಮತ್ತು ಈ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಆದಷ್ಟು ಕಂಟ್ರೋಲ್ ಇಟ್ಕೊಳ್ಳೋದು ಉತ್ತಮ. ಇದರೊಟ್ಟಿಗೆ ದೈನಂದಿನ ಆಹಾರ ಪದ್ಧತಿ ನೀವು ಹೇಳಿದಾಗೆ ಅವಾಯ್ಡಿಂಗ್ ದ ಜಂಕ್ ಫುಡ್ಸ್, ಆಯಿಲಿ ಫುಡ್ಸ್, ಮತ್ತು ದಿವಸದೊಂದು ವ್ಯಾಯಾಮ, ಎನಿ ಕೈಂಡ್ ಆಫ್ ಎಕ್ಸಸೈಸ್. ನಾನು ನನ್ನ ಪೇಷಂಟ್ಸ್ ಬಂದವರಿಗೆ ಹೇಳ್ತೇನೆ, ಯಾವುದು ಸರ್ ಎಕ್ಸಸೈಸ್ ಮಾಡಿ, ನೀವು ಯಾವುದು ಎಂಜಾಯ್ ಮಾಡ್ತೀರೋ ಅದು ಮಾಡಿ. ರನ್ನಿಂಗ್ ಎಂಜಾಯ್ ಮಾಡ್ತೀರಾ ರನ್ನಿಂಗ್ ಮಾಡಿ, ಸ್ವಿಮ್ಮಿಂಗ್ ಎಂಜಾಯ್ ಮಾಡ್ತೀರಾ ಸ್ವಿಮ್ಮಿಂಗ್ ಮಾಡಿ, ಯೋಗ ನಿಮಗೆ ಖುಷಿ ಕೊಡ್ತದೆ ಯೋಗ ಮಾಡಿ, ಶಟ್ಲ್ ಆಡ್ತೀರಾ ಶಟ್ಲ್ ಆಡಿ. ಯಾಕಂದ್ರೆ ನಾನು ನಿಮಗೆ ರನ್ನಿಂಗ್ ಇಷ್ಟ ಇದೆ, ನಾನು ನಿಮಗೆ ರನ್ನಿಂಗ್ ಮಾಡಲಿಕ್ಕೆ 2 ದಿವಸ ಮಾಡ್ತೀರಾ 3 ದಿವಸ ಮಾಡ್ತೀರಾ 4 ದಿವಸ ಶೂ ಮುಟ್ಟೋದಿಲ್ಲ. ಹಾಗಲ್ಲ, ನಿಮ್ಗೆ ಆಸಕ್ತಿ ಯಾವುದು, ಸ್ವಿಮ್ಮಿಂಗ್ ಉಂಟು ಸ್ವಿಮ್ಮಿಂಗ್ ಮಾಡಿ, ಶಟ್ಲ್ ಆಡ್ತೀರಾ ಶಟ್ಲ್ ಆಡಿ, ಟೆನ್ನಿಸ್ ಆಡ್ತೀರಾ ಆಡಿ, ಸಮ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಅಥವಾ ಯಾವುದಕ್ಕೂ ಟೈಮ್ ಇಲ್ಲ ಅಂದರೆ ಆಫೀಸಲ್ಲಿ ಲಿಫ್ಟ್ ತೆಗೊಬಿಡಿ, ಸ್ಟೇರ್ಸ್ ಹತ್ಕೊಂಡು ಮೇಲೆ ಕೆಳಗೆ ಹೋಗಿ, ಈವನ್ ದ್ಯಾಟ್ ಈಸ್ ಕನ್ಸಿಡರ್ಸ್ ಅ ಪಾರ್ಟ್ ಆಫ್ ಎಕ್ಸಸೈಸ್. ಮತ್ತು ನಿಮ್ಮ ಆಹಾರದ ಮೇಲೆ ಒಂದು ಕಣ್ಣಿಟ್ಟು, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ನಿಮ್ಮ ಸಾರಯುಕ್ತ ಫೈಬರ್ ರಿಚ್ ಫುಡ್ಡನ್ನು ಇದು ಮಾಡಿ ಕಂಟ್ರೋಲ್ ಇಟ್ಕೊಂಡ್ರೆ ಇವು ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗದಿದ್ರು ಒಂದು ಯು ಕ್ಯಾನ್ ಡಿಲೇ ಇಟ್, ಅಥವಾ ಅದರ ತೀವ್ರತೆಯನ್ನು ಕಡಿಮೆ ಮಾಡಬೇಕಾಗ್ತದೆ. ಸೊ ಕೆಲವೊಂದು ಸಂಗತಿಗಳು ಈ ರೀತಿ ಇರ್ತವೆ. ಕೆಲವೊಂದು ಪೇಷಂಟ್ಸ್ ಫಾಲೋ ಮಾಡಿದವರು ಇದ್ದಾರೆ ಹಾಗೆ ಉತ್ತಮವಾಗಿದ್ದಾರೆ. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಲೇಡಿ ಮಡಿಕೇರಿಯಿಂದ ಬಂದಿದ್ರು, 2 ಬ್ಲಾಕ್ ಇತ್ತು. ಶಿ ವಾಸ್ ಅಟ್ ದಟ್ ಟೈಮ್ ಶಿ ವಾಸ್ 80. ಆವಾಗ ಕಡೆ ರಾತ್ರಿ ಆಂಜಿಯೋಪ್ಲಾಸ್ಟಿ ಎಲ್ಲ ಮಾಡಿ ಶಿ ಬಿಕೇಮ್ ಆಲ್ ರೈಟ್. ನನ್ನ ಈ ನಿಮಗೆ ಗೊತ್ತಿರೋದು ಮಡಿಕೇರಿ ಆಹಾರ ಪದ್ಧತಿ ಸ್ವಲ್ಪ ಮೀಟ್ ಎಲ್ಲ ಜಾಸ್ತಿ ಹೇಳಿದ ಉಪಯೋಗಿಸ್ಕೊಂಡು ಒಂದು 2 ವರ್ಷದ ನಂತರ ನನಗೊಂದು ಮೆಸೇಜ್ ಕಳಿಸಿದ್ರು, ಡಾಕ್ಟರ್ ಐ ಆಮ್ ಪ್ಲ್ಯಾನಿಂಗ್ ಟು ವಿಸಿಟ್ ಟೈಗರ್ ಹಿಲ್ಸ್ ಅಂತ. ಐ ಸೆಡ್ ಯು ಕ್ಯಾನ್, ನೋ ಪ್ರಾಬ್ಲಮ್, ಹೋಗಿ ಬನ್ನಿ ಅಂತ. ಒಂದು 15 ದಿವಸದ ನಂತರ ಅವ್ರು ಒಂದು ಫೋಟೋ ಕಳಿಸ್ತಾರೆ. ಶಿ ಹ್ಯಾಸ್ ಟ್ರೆಕ್ಡ್ 15 kilometers ಟೈಗರ್ ಹಿಲ್ಸ್ ಫ್ರಮ್ ಕೆಳಗಿಂದ ನಡ್ಕೊಂಡು ಹೋಗಿ ಅಲ್ಲಿ ಫೋಟೋ ತೆಗೆ ಕಳಿಸ್ತಾರೆ. ಸೊ ಐ ರಿಪ್ಲೈಡ್ ಬ್ಯಾಕ್, ಐ ಆಮ್ ಹ್ಯಾಪಿ ಫಾರ್ ಯು ಆ್ಯಂಡ್ ಪ್ರೌಡ್ ಆಫ್ ಮೈ ವರ್ಕ್ ಅಂತ. ಸೊ ಇಂಥದ್ದೆಲ್ಲ ಅಳವಡಿಸ್ಕೊಂಡ್ರೆ ಬಹುಶಃ ಹೃದಯ ಬಗ್ಗೆ ಹೆದರಿಕೆ ಬೇಡ, ಸ್ವಲ್ಪ ಜ್ಞಾನ ಇರಲಿ, ಅದ್ರ ಬಗ್ಗೆ ಒಂದು ಕನ್ಸರ್ನ್ ಇರಲಿ. ಹೆದರ್ಕೊಂಡು ನಿಮ್ಮ ನಾಳೆದ ಏನಾಗ್ತದೆ ಅಂತ ಹೆದರ್ಕೊಂಡು ಇವತ್ತನ್ನ ಹಾಳು ಮಾಡ್ಕೊಳ್ಬೇಡಿ. You learn from yesterday, plan for tomorrow, live for today. ಖಂಡಿತ ಡಾಕ್ಟ್ರೇ, ಅನೇಕ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಹೃದಯ ಅನ್ನುವಂಥದ್ದು 2 ಬಗೆಯಲ್ಲಿ, ಒಂದು ವೈದ್ಯಕೀಯವಾಗಿ ಸುರಕ್ಷಿತವಾಗಿರಬೇಕು, ಇನ್ನೊಂದು ಮಾನಸಿಕವಾಗಿ ಆ ಒಳ್ಳೆಯ ಹೃದಯವಂತರು ಸಮಾಜದಲ್ಲಿ ಬೇಕು. ಇವೆರಡರ ಕಾಂಬಿನೇಷನ್ ಹೃದಯ ಮಾತ್ರ ಕಾಮನ್ ಆಗಿರುತ್ತೆ. ಸೊ ಈ 2 ಸಮಾಜದಲ್ಲಿ ಬರುವಂತಾಗಲಿ, ಅಂತಹ ಏನೇ ಸಮಸ್ಯೆಗಳಿದ್ದಾಗಲೂ ನಿಮ್ಮಂತಹ ವೈದ್ಯರುಗಳ ಮುಖಾಂತರ ಅವರು ಗುಣವಾಗಲಿ ಅನ್ನುವಂಥದ್ದೇ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ನಮಸ್ಕಾರ.